ನೋಡಿ ಮಕ್ಕಳು ಅಂತಂತಂದರೆ ಈ ಚಾಕ್ಲೇಟು ಕೇಕು ಕೇಳ್ತವೆ, ಅದಕ್ಕೆ ಭಾರಿ ಇಷ್ಟ. ಹಿಂಗೆ ಬೇಕರಿಗೆ ಹೋಗಿ ಕೇಕ್ ತಿನ್ಸಿದರೆ ಮಗು ಅಸ್ವಸ್ಥಗೊಂಡ್ಬಿಟ್ಟಿದೆ. ಮಂಡ್ಯದಲ್ಲಿದು ಕಲುಷಿತ ಕೇಕ್ ತಿಂದು ಮಗು ಅಸ್ವಸ್ಥ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ 2 ಬೇಕರಿಗಳಿಗೆ ಬೀಗ ಹಾಕಿದ್ದಾರೆ ಪುರಸಭೆ ಅಧಿಕಾರಿಗಳು. ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದಲ್ಲಾಗಿರೋ ಘಟನೆ ಇದು. ಆನಂದ್ ಅನ್ನೋರು ಕಂಪ್ಲೇಂಟ್ ಕೊಡ್ತಾರೆ, ಅವರ ದೂರಿನ ಮೇರೆಗೆ ಕ್ರಮ ಆಗಿರೋದಿದು. ಇದೇ ಬೇಕರಿಲಿ ಐಸ್ ಕೇಕನ್ನು ಆನಂದ್ ಖರೀದಿ ಮಾಡಿದ್ರಂತೆ. ಆ ಐಸ್ ಕೇಕ್ನ ಮಗು ತಿಂದು ಅಸ್ವಸ್ಥಗೊಂಡ್ಬಿಟ್ಟಿರುತ್ತೆ. ಆಸ್ಪತ್ರೆಗೆ ದಾಖಲು ಮಾಡಿದಾಗ ಡಾಕ್ಟರ್ ಹೇಳ್ತಾರಂತೆ ಫುಡ್ ಪಾಯ್ಸನ್ನು ಅಂತ. ಈ ಆನಂದ್ ಹೇಳ್ತಾರೆ ಕೇಕ್ ಬಿಟ್ಟು ಬೇರೆ ಏನೂ ತಿಂದಿಲ್ಲ ಅಂತ. ಹಾಗಾದರೆ ಕೇಕ್ ಮೇಲೆ ಏನೋ ಎಡವಟ್ಟಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಆಧಾರದ ಮೇಲೆ 2 ಬೇಕರಿಗಳಿಗೆ ಬೀಗ ಹಾಕಿದ್ದಾರೆ ಪುರಸಭೆ ಅಧಿಕಾರಿಗಳೀಗ. ನೀವು ಸುಮ್ಮನೆ ಹಾಸ್ಪಿಟ್ಲ್ ಖರ್ಚು ಮಾಡ್ತೀರಿ, ಅದು ಇದು ಅಂತ ಏನು ಇಲ್ಲ. ಇವ್ರು ತಿಂದಿ ಇದಾಗಿರೋದು ನೋಡಿ. ನಾನು ನಿನ್ನೆ ರಾತ್ರಿ ತಗೊಂಡೋದೆ, ನನ್ನ ಮಗಳಿಗೆ ಹುಷಾರಿಲ್ಲ ತಿನ್ಸ್ಬಿಟ್ಟು. ಇವರು ಅಂಗಡಿ ಕ್ಲೋಸ್ ಮಾಡ್ತಾ ಇದಾರಂತೆ. ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇವರು ಈ ತರ ಎಲ್ಲನೂ ಮಿಕ್ಕಿರೋದು ಪಕ್ಕಿರೋದು ಎಲ್ಲನೂ ಸೇಲ್ ಮಾಡ್ತಾ ಇದಾರಂತೆ. ಅದಕ್ಕೆ ಈ ಓನರು ಉದಾಹರಣೆ ಕೊಡ್ತಾ ಇದ್ದಾರೆ, ಇಲ್ಲ ನಾವು ಕ್ಲೋಸ್ ಮಾಡ್ಬಿಡ್ತಾ ಇದ್ದೀವಿ ಅಂತ. ಕ್ಲೋಸ್ ಮಾಡೋಕ್ಕೋಸ್ಕರ ಇದು ಫ್ರಿಜ್ಜಲ್ಲಿ ಇರೋ ಐಟಮ್ಗಳನ್ನೆಲ್ಲ ನಮಗೆ ಕೊಟ್ಟು ಈ ತರ ನನ್ನ ಮಗಳಿಗೆ ಹುಷಾರಿಲ್ಲ ಇವಾಗ ನೋಡಿ ಇವರೇ